ಸೊ ನಿವೃತ್ತ ACF ಆಗಿರುವಂತ ಚಂದ್ರಶೇಖರ್ ಸರ್ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಸರ್ ಈಗ ಈ ಕಾಡಾನೆ ಆಪರೇಷನ್ ನೀವು ಕೂಡ ಗೊತ್ತಾಗಿದೆ ಅನ್ಸುತ್ತೆ, ಶಿವನ ಸಮುದ್ರದಲ್ಲಿ ಆಗ್ತಾ ಇರೋದು. ಹೌದು. ಸೊ ಎಷ್ಟು ಕಷ್ಟ ಆಗುತ್ತೆ ಈ ಆನೆಗಳು ಈ ರೀತಿಯಾಗಿದ್ದಾಗ ಅದನ್ನ ಶಿಫ್ಟ್ ಮಾಡುವಂಥದ್ದು, ಅದನ್ನ ಮೇಲಕ್ಕೆತ್ತುವಂತ ಪರಿಸ್ಥಿತಿ ಬಂದಾಗ? ನೋಡಿ, ಈ ಕಾಡಾನೆ ವಿಷಯದಲ್ಲಿ ನಾವು ಬಹಳ ಹುಷಾರಾಗಿರ್ಬೇಕು. ಸಿಬ್ಬಂದಿ ಇರ್ಲಿ ಅಥವಾ ನಮ್ಮ ಪಶುವೈದ್ಯಾಧಿಕಾರಿಗಳಲ್ಲಿ ನುರಿತ ಪಶುವೈದ್ಯಾಧಿಕಾರಿಗಳು ಸ್ಥಳದಲ್ಲೇ ಮಕ್ಕ ಮೂಡಿದ್ದಾರೆ. ಈಗಾಗಲೇ 2 ಅರವಳಿಕೆ ಮದ್ದನ್ನ ನೀಡಿ ಈಗಾಗಲೇ ಅದನ್ನ ಮೇಲಕ್ಕೆತ್ತುವ ಪ್ರಯತ್ನ ಬಹಳ ರಭಸದಿಂದ ನಡೀತಾ ಇದೆ. ಆಮೇಲೆ ಈ ನೀರಿನ ವಿಷಯ ಬಂದಾಗ ನೋಡಿ, ಪ್ರಾಣಿಗಳು ಅಷ್ಟೇ, ಮನುಷ್ಯರು ಅಷ್ಟೇ. ಅದು ಯಾಕಂದ್ರೆ ಅದು ಸದ್ಯ ನಮ್ಮ ಅದೃಷ್ಟಕ್ಕೆ ಆ ಕಂಟೈನರ್ ಅನ್ನು ಇಳಿಸಿದ್ದಾರೆ. ಆಮೇಲೆ ಅದನ್ನ ಮೇಲಕ್ಕೆತ್ತುವ ಪ್ರಯತ್ನವನ್ನು ಸಹ ನಿರಂತರವಾಗಿ ನಡೀತಾ ಇದೆ. ಏನಪ್ಪಾ ಅಂದ್ರೆ ಇದು ಬಹಳ ತಡವಾಗಿ ವಿಷಯ ಮುಟ್ಟಿಸಿರೋದು ಒಂದು ವಿಷಾದಕರ ಸಂಗತಿ. ಅರಣ್ಯ ಇಲಾಖೆಗೆ ಏನು ಪೈನೀರು ಗೆಂಕೋ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನವರು ಸಿಬ್ಬಂದಿಗಳು ತಕ್ಷಣ ತಿಳಿಸಿದ್ರೆ ಆಗ್ತಿತ್ತು. ಅವ್ರು ಬರುತ್ತೇನೆ ಅಂತ ಕಾದಿರದೆ ನೋಡಿದ್ರೆ ಸ್ವಲ್ಪ ತಡ ಆಗಿದೆ. ಆದ್ರಿಂದ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಒಂದು ಆಶಾದಾಯಕವಾಗಿ ಹೊರಗಡೆ ಬರ್ಲಿ, ಅದನ್ನು ಪ್ರಾಣ ಉಳಿಲಿ ಅನ್ನೋದನ್ನೇ ನಾವೆಲ್ಲರೂ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀವಿ ದೇವರಲ್ಲಿ. ಯಾಕಂದ್ರೆ ಆನೆ ನೋಡಿ ಹೆರಿಟೇಜ್ ಅನಿಮಲ್, ಅದು ಎಲ್ಲರದ್ದು ಸ್ವತ್ತು. ಬರೀ ಅರಣ್ಯ ಇಲಾಖೆದಲ್ಲ, ವೆಟರ್ನರಿದಲ್ಲ, ಸಾರ್ವಜನಿಕರು ಸಹ ಇದಕ್ಕೆ ಸಹಕರಿಸ್ತಾ ಇದ್ದಾರೆ. ನೋಡಿ, ಆನೆ ಸೊಂಡಿಲಿನ ತುದಿ ಮತ್ತು ಕಾಲಿನ ಬಿಳಿಸ್ಕೊಂಡಿರೋದು ನೋಡಿದ್ರೆ ಮನುಷ್ಯ ಎಷ್ಟು ಈಗ ಒಂದ್ ಮುಳುಗಿದಾಗ ಡ್ರೌನ್ ರಭಸದ ಒಂದು ನೀರಿನಲ್ಲಿ ಮುಳುಗಿದಾಗ ಹೇಗೆ ಮೇಲಕ್ಕೆ ಬರುವಾಗ ಅವನ್ನೆಲ್ಲ ವೈಟ್ ಆಗಿರುತ್ತೆ. ಅದೃಷ್ಟವಶಾತ್ ಅದು ಪ್ರಾಣ ಉಳಿದಿದೆ. ಬಹಳ ಒಂದು ನಾವು ಪ್ರಾರ್ಥನೆ ಮಾಡ್ತೀವಿ ದೇವರಲ್ಲಿ. ಎಷ್ಟು ದಿನ ಊಟ ಇಲ್ಲದೆ ಇರ್ಬೋದು ಸರ್ ಆನೆ? ನೋಡಿ, ಮನುಷ್ಯ ನೀವೇನ ಗಾಂಧೀಜಿ ಹೇಳ್ದಂಗೆ 21 ದಿವಸ ಊಟ ಇಲ್ದಂಗೆ ಇರ್ಬೋದು, ಸ್ವಲ್ಪ ದ್ರವದಲ್ಲೇ. ಅದೇ ರೀತಿ ನಮ್ಮ ಪ್ರಾಣಿಗಳು ಏನಾಗಿದೆ ನೋಡಿ, ಇದಕ್ಕೆ ಬಹಳ ಬೃಹದಾಕಾರದ ಪ್ರಾಣಿ ಇದು. ನಮ್ಮ ದೃಷ್ಟಿಗೆ ಮರಿಯಾನೆ ಇರಬಹುದು. 6 ವರ್ಷ ಇದೆ ಸರ್ ಅದಕ್ಕೆ. ಹಲೋ, 6 ವರ್ಷ ಇದೆ ಸರ್, ಸಬ್ ಅಡಲ್ಟ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಹೆಚ್ಚು ಕಡಿಮೆ 5-6 ದಿನಾನು 8 ದಿನ ತನಕ ಇರುತ್ತೆ. ಆದ್ರೆ ನೀರಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ನಾವು. ನೀರಿರೋದ್ರಿಂದ ಈಗಾಗಲೇ ಅದೃಷ್ಟವಶಾತ್ ಕಬ್ಬು, ಬೆಲ್ಲ, ಅದಕ್ಕೇನು ಇದು ಇಷ್ಟವಾದನ್ನ ಕೊಟ್ಟಿದ್ದಾರೆ. ಅದ್ ನೋಡಿ ಮೆಲ್ಕ್ ಆಗ್ತಾ ಇದೆ. ಅದನ್ನ ನೋಡಿದ್ರೆ ಮೆಲ್ಕ್ ಆಗ್ತಾ ಇದೆ. ಬಹಳ ಉಳಿಯೋ ಒಂದು ಇದು ಗ್ಯಾರಂಟಿ ಇದೆ. 100% ಇದೆ, 80%, 90% ಇದೆ. ಅಂದ್ರೆ ಈಗ ಕಾರ್ಯಾಚರಣೆ ಮೇಲೆ ಡಿಪೆಂಡ್ ಆಗಿದೆ. ಲಕ್ಕಿಲಿ ಕಂಟೈನರ್ ನಿಲ್ಸಿದ್ದಾರೆ, ನೀರು ರಭಸವಾಗಿ ಬರ್ತಾ ಇದೆ. ನೀರಿನಲ್ಲಿ ಆಟ ಆಡೋದು ಬಹಳ ಸುಲಭ ಅಲ್ಲ. ಯಾವ ರೀತಿ ಸದ್ಯ ಅದನ್ನ ಏನು ಅಲ್ಲಿ ಆ ತೂಬಿನಲ್ಲಿ ನೀರಿನ ಒಂದು ಪ್ರವಾಹನ ಸ್ವಲ್ಪ ಕಡಿಮೆ ಆಗಿದೆ ಈಗ ರಭಸ. ಆದ್ರಿಂದ ಈಗ ಅದು ಹೊರಗಡೆ ಬರೋ ಒಂದು ಚಾನ್ಸಸ್ ಜಾಸ್ತಿ ಇದೆ. ಏನಂದ್ರೆ ಈ ಜನಗಳು ಇದಕ್ಕೆ ನೋಡಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಲ್ಲ, ಈ ಪ್ರಾಣಿ ಮತ್ತು ಮನುಷ್ಯನ ನಡುವಿನ ಒಂದು ಕಾನ್ಫ್ಲಿಕ್ಟ್ಗೆ ಕಾರಣ ಅದಕ್ಕೆ ಆಹಾರ ಹುಡುಕೊಂಡ್ ಬಂದಿದೆ. ನೀರ್ ಬೇಕು ಮುಖ್ಯವಾಗಿ ಪ್ರಾಣಿಗಳಿಗೆ, ಯಾವುದೇ ಪ್ರಾಣಿಗಳಿಗೆ, ಕಾಡಾನೆಗಳಿಗೆ. ಈಗ ನಾವು ಹೊರಗಡೆ ಆದ್ರೆ ಅದನ್ನ ಪ್ರಜ್ಞೆ ತಪ್ಪಿಸಿದ್ರೆ 1-2 ಗಂಟೆ 3 ಗಂಟೆ ಮೇಲೆ ಅದು ಅಷ್ಟೊತ್ತಿಗೆ ನಾವೆಲ್ಲ ಕಾರ್ಯಾಚರಣೆ ಮಾಡಿ ಕೈ ಕಾಲನ್ನ ಕಟ್ಟಿ ಹೊರಗಡೆ ತರ್ತೀವಿ. ಆದ್ರೆ ಇದು 6 ವರ್ಷದ ಸಬ್ ಅಡಲ್ಟ್ ಆಗಿರೋದ್ರಿಂದ ಪರವಾಗಿಲ್ಲ, ಅಂತ ಅದೇನು ಡೇಂಜರ್ ಆಗಲ್ಲ. ಬಟ್ ನನಗೆ ಇದರಲ್ಲಿ ಕಾಡುವಂಥದ್ದು ಏನು ಅಂದ್ರೆ ಸರ್, ಒಂದು ಅನಿಮಲ್ ಅನ್ನ ಮೇಲೆ ಎತ್ತಬೇಕಾದ್ರೆ, ಈಗ ಮನುಷ್ಯನೇ ಎತ್ತಬೇಕಾದ್ರೆ ಯಾವ ಭಾಗದಲ್ಲಿ ಹಿಡ್ಕೊಂಡ್ರೆ ಮೇಲೆ ಎತ್ತಬಹುದು ಅನ್ನೋದು ಗೊತ್ತಾಗುತ್ತೆ. ಕೈ ಕಾಲು ಹಿಡ್ಕೊಂಡು ಎತ್ತಬಹುದು, ಕುತ್ತಿಗೆ ಭಾಗಕ್ಕೆ ಒಂಚೂರು ಸಪೋರ್ಟ್ ಬೇಕಾಗುತ್ತೆ. ಆನೆಯ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿರ್ಬೇಕಾಗತ್ತೆ. ಅದನ್ನ ಎತ್ತೋದಾದ್ರೆ ತುಂಬಾ ಭಾರ ಇರುತ್ತೆ. ಹೌದೌದೌದು. ಯಾಕಂದ್ರೆ ಯಾವ ಕಡೆಗೆ ಪ್ರೆಷರ್ ಬಿದ್ರೆ ಅದಕ್ಕೆ ಸಮಸ್ಯೆ ಆಗುತ್ತೆ ಸರ್ ಹೆಚ್ಚು? ಈಗ ನೋಡಿ, ಬರೀ ಸೊಳ್ಳಿನ ಅದನ್ನ ಡ್ರೌನಲ್ ಮೂಲಕ ಎತ್ತಕ್ ಆಗಲ್ಲ. ಈ 2 ಕಡೆ ಏನು ಕಾಲುಗಳಿದೆ, ಆ ಹೊಟ್ಟೆ ಭಾಗದಿಂದ 2 ಕಾಲಿಗೆ 2 ಕಡೆನೆ ಹಗ್ಗ ಹಾಕಿ ಮೇಲೆ ಕ್ರೇನ್ ಅಲ್ಲಿ ತರ್ಬೇಕು ಅವ್ರು. ಮತ್ತೆ ಒಂದು ಕಡೆ ಹಾಕಿದ್ರು ಪ್ರೆಷರ್ ಹೆಚ್ಚಾಗಿ ಪಾಪ ಅದಕ್ಕೆ ಹಿಂಸೆ ಆಗುತ್ತೆ. ನಾವ್ ಯಾವ ಕಾರಣಕ್ಕೂ ಹಿಂಸೆ ಕೊಡಬಾರ್ದು ಪ್ರಾಣಿಗಳಿಗೆ. ನೋಡಿ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ. ಈಗೇನು 2 ಕಡೆಯಿಂದ ಹಿಂದಿನ ಕಾಲುಗಳು ಮುಂದಿನ ನಡುವೆ ದೊಡ್ಡ ಹಗ್ಗ ಹಾಕಿ ಅದನ್ನ ಕ್ರೇನ್ ಅಲ್ಲಿ ಎತ್ತ ಒಂದು ಸಾಹಸ ನಡೀತಾ ಇದೆ. ಗುಡ್ ಚೆನ್ನಾಗಿ ಮಾಡ್ತಾ ಇದಾರೆ. ನೋಡಿ, ಈಗ ಕಾಲುಗಳಿಗೆ 4 ಕಾಲುಗಳನ್ನ ಕಟ್ಟಿ ಅಂಗಾತ ಮಲಗಿಸಿ ಅದನ್ನ ತರೋದು ಸೂಕ್ತ ಒಂದು ಪದ್ಧತಿನೂ ಸಹ.
ಯಾಕಂದ್ರೆ ನೀರಿನಿಂದ ತರೋದು ಬಹಳ, ಈಗ ನಾವು ಭೂಮಿ ಮೇಲೆ ಇರೋದನ್ನ ನಾವು ಪಳಗಿಸ್ಬೋದು ಕಾಡಾನೆನ. ಅದಕ್ಕೆ ಆಗಿರ್ತಕ್ಕಂಥ ಒಂದು SOP ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಆದ್ರೆ ಇದೊಂದು ವಿಶೇಷ ಪ್ರಕರಣ ಇದು. ನೀರ್ನಲ್ಲಿ ಬಿದ್ದು ಆ ಕ್ಯಾನಲ್ ಇದಕ್ಕೆ ಬಂದ್ಬಿಡ್ತು, ಗೇಟ್ ಹತ್ರನೇ ಬಂತು ಅಲ್ವಾ. ಆದ್ರಿಂದ ನೋಡಿ 3 ದಿನ ಆಗಿದೆ, ಹುಡುಗಾಟ ಅಲ್ಲ. ಅದೇನಂದ್ರೆ ನೀರಿನ ಸಂಪೂರ್ಣವಾಗಿ ಮುಳುಗದೆ ಇರೋದೇ ನಮ್ಮ ಒಂದು ಅದೃಷ್ಟ. ಅದಕ್ಕೆ ಪ್ರಾಣಿಗಳಿಗಾಗ್ಲಿ ಮನುಷ್ಯನಿಗಾಗ್ಲಿ ಎಷ್ಟು ಒಂದು ಹುಲ್ಕಡ್ಡಿನೂ ಸಹ ಅನುಕೂಲ ಆಗುತ್ತಂತೆ ಸಾಯೋ ಒಂದು ಜೀವಕ್ಕೆ. ಇದು ಆ ಸೊಂಡ್ಲ ಮೇಲಿರೋದ್ರಿಂದ ಅದು ಬಚಾವಾಯ್ತು. ಕರೆಕ್ಟ್. ಆಮೇಲೆ ನೀರಿನ ರಭಸವನ್ನು ಕಡಿಮೆ ಮಾಡಿದ್ದಾರೆ. ಬ್ಲಫ್ ಅಲ್ಲಿ ನೋಡಿದೀವಿ ನಾವು ಸಾಮಾನ್ಯವಾಗಿ. ಅದು ಈಗ ಮಳೆಗಾಲ ಸ್ವಲ್ಪ ನಿಂತಿದೆ, ಈಗ ಪರವಾಗಿಲ್ಲ. ಈಗಾಗಲೇ ನೀರು ಜಾಸ್ತಿನ ಅದರದ್ದು ಅಂತರ ಇರೋದ್ರಿಂದ ನೀರಿಂದು ಪರವಾಗಿಲ್ಲ. ಸೊ ಖಂಡಿತವಾಗಿಯೂ ಕಂಟೈನರ್ ಮೂಲಕ ಅದನ್ನ ಕ್ರೇನಲ್ಲಿ ಎತ್ತಿ ಅಷ್ಟೊತ್ತಿಗೆ ನಾವು ಅದನ್ನು ಪ್ರಜ್ಞೆನ ಬರುತ್ತದು. ಎಷ್ಟು ಗಂಟೆ ಬೇಕು ಸರ್ ಅದು ಪ್ರಜ್ಞೆ ಬರಕ್ಕೆ? ಪ್ರಜ್ಞೆ ಬರಕ್ಕೆ ಡಿಪೆಂಡಿಂಗ್ ಆನ್ ದ ಡೋಸೇಜ್ ಅಂತ ಕಳಿಸ್ತೀವಿ. ಯಾಕಂದ್ರೆ ಏನು 2 ಡಾಟ್ಸ್ ಹಾಕಿದ್ದಾರೆ, 2 ಡಾಟ್ಸ್ ಹೊಡೆದಿದ್ದಾರೆ. ಏನು ಗ್ಲೈಲೋಜಿನ್ ಇರ್ಬೋದು ಅಥವಾ ಮೆಡಿಟೋಮೈಡ್ ಇರ್ಬೋದು, ಅದನ್ನ ಅವರು ಆ ಸಬ್ಅಡಲ್ಟ್ ಆಗಿರೋದನ್ನ ಸ್ವಲ್ಪ ಆನೆಗಳು ಜಾಸ್ತಿ ಹೊಡಿತಾರೆ, ಡಿಪೆಂಡಿಂಗ್ ಆನ್ ಇಟ್ಸ್ ಸೈಜ್ ಅಂಡ್ ಏಜ್. ಇದು 6 ವರ್ಷ ಆಗಿರೋದ್ರಿಂದ ಅಂತ ಏನು ಪ್ರಾಬ್ಲಮ್ ಆಗಲ್ಲ. ಒಂದು 6-7 ಗಂಟೆ ಒಳಗೆ ಬರುತ್ತೆ ಅದು ಜೀವ. 6-7 ಗಂಟೆ ಬೇಕಾಗುತ್ತೆ. ಹೌದು. ಬಟ್ ಸಾಮಾನ್ಯವಾಗಿ ಈ ತರ ಆಗಿರುವಂತ ಆನೆಗಳನ್ನ ಮತ್ತೆ ಕಾಡಿಗೆ ಬಿಟ್ಬಿಡ್ತಾರ, ಇಲ್ಲ ಇದಕ್ಕೆ ತಗೊಂಡು ಹೋಗ್ತಾರ ಸರ್? ಇಲ್ಲ, ಅದನ್ನ ಸ್ವಲ್ಪ ನಾವು ಕಾಡಿಗೆ ಇಮಿಡಿಯೇಟ್ ಬಿಡೋದಿಲ್ಲ, ನಿತ್ರಾಣಗೊಂಡಿದೆ. ಅದನ್ನು 2 ದಿನ ಒಂದು ಮರಕ್ಕೆ ಕಟ್ಟಿ ಹಾಕಿ ಅದಕ್ಕೆ ಏನ್ ಬೇಕು ಫುಡ್ ಎಲ್ಲ ನೀಡಿ, ನಂತರ ನಮ್ಮ ಏನು ಸಾಕಾನೆಗಳು ಇದಾವೆ ಕುಂಕಿ, ಅದನ್ನು ಸಹ ಬಿಟ್ಟು ಸ್ವಲ್ಪ ಆರೈಕೆ ಮಾಡಿ ಆಮೇಲೆ ನಾವು ಕಾಡಿಗೆ ಬಿಡ್ತೀವಿ. ಅದನ್ನ ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಏನಿದ್ದಾರೆ, ಮುಖ್ಯ ಅರಣ್ಯ ಇದು ವನ್ಯಜೀವಿ ಪರಿಪಾಲಕರು, ಅವರ ಒಂದು ಆದೇಶವನ್ನ, ಅವರ ಈ ಒಂದು ಸ್ಥಿತಿಗತಿಯನ್ನ ನೋಡಿ ಅದನ್ನೆಲ್ಲ ನಾವು ಉಳಿಸ್ಕೋಬಹುದು. ನಾವು ಡೊಮೆಸ್ಟಿಕ್ ಅನಿಮಲ್ ಮಾಡ್ಲಿಕ್ಕೆ ಅದು ಪ್ರಯತ್ನನೂ ಮಾಡ್ಬೋದು. ಯಾಕಂದ್ರೆ ನಿತ್ರಾಣಗೊಂಡಿದ್ರಿಂದ ನಾವು ಆನೆಯನ್ನ ಇಮಿಡಿಯೇಟ್ ನಾವು ಅರಣ್ಯದೊಳಗೆ ಬಿಡೋದು ಸೂಕ್ತ ಅಲ್ಲ. ಹೌದು. ಸೂಕ್ತ ಅಲ್ಲ. ಯಾಕಂದ್ರೆ ಇದು 3 ದಿವಸದಿಂದ ನಿತ್ರಾಣಗೊಂಡಿದೆ. ಆದ್ರಿಂದ ಇದನ್ನ ಎಷ್ಟು ಸಾಧ್ಯ ಅಷ್ಟು ನಾವು ಆಹಾರವನ್ನ ನೀಡಿ